ಮಿತ್ರರಿಗೆ ಹಾಗೂ ಅತಿಥಿಗಳಾಗಿ ಬಂದಂಥ ಡಾಲಿ ಧನಂಜಯ ಅವರೇ, ಹಾಗೆ ನಮ್ಮ ನಟರಾದಂಥ ರಾಜವರ್ಧನ್ ಅವರೇ, ಹಾಗೆ ದಿವ್ಯಾ ಸುರೇಶ್ ಅವರೇ, ಹಾಗೂ ವಿಧಾನ್ ಅವರೇ, ಹಾಗೆ ರಾಗಿಣಿ ಅವರೇ, ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸುಮಾರು 2.5 ವರ್ಷಗಳ ಹಿಂದೆ ನಾನು ಹಾಗೂ ವಿಜಿ ಮತ್ತು ಪ್ರವೀಣ್ ಹಾಗೂ ನಮ್ಮ ಅರುಣ್ ಅವರು ಕೂತು ಯಾವುದೋ ಒಂದು ಫ್ಲ್ಯಾಟಲ್ಲಿ ಡಿಸ್ಕಷನ್ ಮಾಡಿದಂತಹ ಕತೆ ಈ ಲೆವೆಲ್ವರೆಗೆ ಬಂದಿದೆ. ಹಾಗೂ ಇದು ಸಮಸ್ತ ನಾಡಿನ ಕನ್ನಡಿಗರಿಗೆ 7 ಕೋಟಿ ಜನರಿಗೂ ಕೂಡ ತಲುಪುತ್ತೆ ಅಂತ ನನ್ನ ಒಂದು ಮನಸ್ಸಿನಲ್ಲಿ ಅನಿಸ್ತಾ ಇದೆ. ಹಾಗೆ ಅದಕ್ಕೆ ಸಹಕಾರವನ್ನು ನೀವೆಲ್ಲರೂ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ 19ನೇ ತಾರೀಕಿಗೆ ಸಿನಿಮಾದ ಒಂದು ಸವಿಯೋಣ ಅಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಯಾಕಂದರೆ ಸಿನಿಮಾನ ಒಂದು ಹಂತಕ್ಕೆ ತಗೊಂಡೋಗೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ಇರುತ್ತೆ, ಅದನ್ನು ನಾನು ನಂಬಿದ್ದೀನಿ. ಮತ್ತು ಇಂಥ ಬಿದ್ದು ಶೆಡ್ಯೂಲಲ್ಲಿ ಬಂದಿರ್ತಕ್ಕಂಥ ನಮ್ಮ ದಾರಿ ಸರ್ಗೆ ಮತ್ತು ನಮ್ಮ ಮಂಜು ಸರ್ಗೆ ಮತ್ತು ರಾಗಿಣಿ ಮೇಡಮ್ಗೆ, ಯಾಕಂದರೆ ಅವ್ರು ಬಂದಿರೋದು ನೋಡಿದ್ರೆ ನಮ್ಗೆ ಅವ್ರ ಸಿನಿಮಾ ಮೇಲಿರೋ ಪ್ರೀತಿ ನಮಗೆ ಕಾಣುತ್ತೆ. ಇಂಥ ಬಿಸಿ ಶೆಡ್ಯೂಲನ್ನು ಅವ್ರು ಬಂದಿರೋದು ನಮ್ಗೆ ತುಂಬ ಖುಷಿ ಆಗುತ್ತೆ. ಒಂದು ಯುವಕರು ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನನಗನ್ಸುತ್ತೆ ನಿಮಗೆ ಟ್ರೈಲರ್ ಇಷ್ಟ ಆಗಿದೆ ಅಂತ. ಸಿನಿಮಾನು ಖಂಡಿತ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಆಶೀರ್ವದಿಸಿ. ವಂದನೆಗಳು. ಹಿರಣ್ಯ ತುಂಬ ಸ್ಪೆಷಲ್ ನಮಗೆ. ಈ 2 ವರ್ಷದ ಹಾರ್ಡ್ ವರ್ಕ್ ಏನಿದೆ, ಇವತ್ತು ನಿಮ್ಮ ಒಂದು ಸ್ಯಾಂಪಲ್ನ ತೋರಿಸಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ನನ್ನ ನಂಬಿಕೆ. ಒಂದು ಪುಸ್ತಕ ನೀವು ಓದಬೇಕಂದ್ರೆ ಅದರ ಪೀಠಿಕೆ ತುಂಬ ಮುಖ್ಯ ನಿಮಗೆ. ಅದು ನಿಮ್ಗೆ ಇಂಪ್ರೆಸ್ ಆದ್ರೇ ನೀವು ಇಡೀ ಪುಸ್ತಕನ ನೀವು ನೋಡ್ತೀರಾ. ಸೊ ಹಾಗೆ ಆ ಥರನೇ ನಾವು ಒಂದು ಆಲ್ರೆಡಿ ಒಂದು ಟೀಸರ್ ಬಿಟ್ಟಿದ್ದೀವಿ, ಸಾಂಗ್ಸ್ ಬಿಟ್ಟಿದ್ದೀವಿ, ಎಲ್ಲದಕ್ಕೂ ಅಭೂತಪೂರ್ವ ರೆಸ್ಪಾನ್ಸ್ ಬಂದಿದೆ. ಟ್ರೈಲರ್ಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಂದು ಹೊಸ ನಿರ್ದೇಶಕರಿಗೆ ಭರ್ಜರಿಯಾಗಿ ಇಷ್ಟು ದೊಡ್ಡ ಬಜೆಟಲ್ಲಿ ನನಗೆ ನಿರ್ಮಿಸಿಕೊಟ್ಟ ನಮ್ಮ ನಿರ್ಮಾಪಕರಾದ ವಿಘ್ನೇಶ್ವರ್ ಸರ್ ಅವ್ರಿಗೂ ಮತ್ತು ವಿಜಯ್ ಕುಮಾರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಮತ್ತು ಇಡೀ ತಂಡ ಅಷ್ಟು ಶ್ರಮ ಪಟ್ಟಿದೆ. ಅವ್ರ ಪರ್ಫಾರ್ಮೆನ್ಸಸ್ ಆಗಲಿ, ಆಮೇಲೆ ಎಲ್ಲ ಟೆಕ್ನಿಷಿಯನು ಎಲ್ಲನೂ ಸೇರಿ ಒಂದು ಅಲಂಕಾರ ಕೊಟ್ಟಿದ್ದಾರೆ. ಆಫ್ಟರ್ ಸೋ ಲಾಂಗ್ ಈ ಒಂದು ಕಮರ್ಷಿಯಲ್ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ನಿಮಗೆ ಇದರಲ್ಲಿ ಖಂಡಿತ ಸಿಗುತ್ತೆ ಅಂತ ನನ್ನ ನಂಬಿಕೆ. ಒಳ್ಳೆ ಫೈಟ್ಸ್ ಇದೆ. ಬರೀ ಫೈಟ್ಸ್ ಇದೆ ಅಂದ್ರೆ ಮಾತ್ರ ಬರೀ ಹೊಡೆದಾಟ ಇರಲ್ಲ, ಅದ್ರ ಹಿಂದೆ ಇರೋ ಎಮೋಷನ್ಸ್ ನಿಮಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಸಾಂಗ್ಸ್ ಇದೆ, ಲಿಮಿಟೆಡ್ ಸಾಂಗ್ಸ್ ಇದ್ರೂ ಕೇಳುಗರಿಗೆ ತುಂಬ ಒಂದು ಮುದ ಕೊಡುತ್ತೆ. ಆಮೇಲೆ ಕಂಟೆಂಟ್ ಮೈನ್ ಅದೇ. ಈಗಿರೋ ಒಂದು ಪರಿಸ್ಥಿತಿ ನಮ್ಗೆ ಗೊತ್ತೇ ಇದೆ. ಒಂದು ತುಂಬ ಭಯ ಇಡ್ತಿದ್ದಾರೆ, ಆ ಭಯ ಇರಬೇಕು. ಆ ಭಯ ಇದನ್ನೇ ನಮ್ಮಂಥ ಫಿಲ್ಮ್ ಮೇಕರ್ಗೆ ಇನ್ನೂ ಚಾಲೆಂಜ್ ಆಗಿರುತ್ತೆ. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಆ ಕಥೆನ ರೆಡಿ ಮಾಡಿಕೊಂಡು ಇಡೀ ತಂಡ ಅದು ಎಫರ್ಟ್ ಹಾಕಿದೆ. ಇದೇ 19ಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಸ್ಪೆಷಲ್ ಮೆನ್ಷನ್ನು ನಮ್ಮ ಜಾಕ್ಟು ಮಂಟ್ ಸರ್ ಅವ್ರಿಗೆ. ಯಾಕಂದರೆ ಅವ್ರ ಪ್ರೊಡಕ್ಷನ್ ಆಗಲಿ, ಅವ್ರ ಡಿಸ್ಟ್ರಿಬ್ಯೂಷನ್ ಆಗಲಿ ಒಳ್ಳೆ ಕ್ವಾಲಿಟಿ ನೋಡಿನೇ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು. ನಮ್ಮ ಕಂಟೆಂಟ್ ಎಲ್ಲ ನೋಡಿ ಅವರು ಇಷ್ಟಪಟ್ಟು ನಮಗೆ ಬ್ಲೆಸ್ ಮಾಡಿದ್ದಾರೆ. ಮತ್ತು ಐಕಾನಿಕ್ ಐಕಾನಿಕ್ ನಮ್ಮ ಶಿವಣ್ಣ ಅವ್ರಿಗೆ ತುಂಬ ಥ್ಯಾಂಕ್ ಯು. ನಾನು ಅವ್ರ ಪಕ್ಕ ಕೂತಾಗ ನಮ್ಮ ಮಾತೇ ಬರಲಿಲ್ಲ. ಅವರು ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿ ನಮಗೆಲ್ಲ ವಿಶ್ ಮಾಡಿದ್ರು. ಸೊ ಅವ್ರಿಗೂ ದೊಡ್ಡ ಥ್ಯಾಂಕ್ ಯು. ಮತ್ತು ಎಲ್ಲ ಚಿತ್ರ ನಮ್ಮ ಇಡೀ ಕಲಾವಿದರಿಗೂ ಥ್ಯಾಂಕ್ ಯು. ಸ್ಪೆಷಲ್ ಮೆನ್ಷನ್ನು ನಮ್ಮ ಯೋಗಿ ಬೇಬಿ. ಅವನಿಲ್ಲ ಅಂದರೆ ಈ ಚಿತ್ರ ಅಷ್ಟು ಆಗ್ತಿರ್ಲಿಲ್ಲ. ಇಡೀ 4 ತಿಂಗಳಿಂದ ನಮ್ಮ ಫುಲ್ ಜರ್ನಿಯಲ್ಲಿದ್ದ ಅವನು. ಎಲ್ಲ ಮಳೆ ಗಾಳಿ ಎಲ್ಲ ನೋಡಿ ಬಂದಿರೋವಂಥ ಕಿಟ್ಟದು. ಬೆಳೆದ್ಮೇಲೆ ಬೈತಾನೆ ಎಲ್ಲ ಡೈರೆಕ್ಟ್ರು ನಿನಗಿದೆ ಅಂತ ಹೇಳ್ತಾನೆ. ಸೊ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೈ ಹಿರಣ್ಯ, ಜೈ ಕನ್ನಡ.